ओम प्रकुष्ठपापनाशाय प्रकुष्ठबलजित्ते प्रदक्षिणं करोमीश प्रसीद परमेश्वरः सर्वार्थसाधनोपाय सर्वसर्वप्रदायक ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿ ತಂದು ನಿಲ್ಲಿಸಿದೆ. ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಗ್ರೇಟ್. ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಇಲ್ಲಿಗೆ ಬರೋಕ್ಕೆ ಮೂವ್ ಮಾಡಿದ್ದು ಅವರೇ ಕಾರಣ. ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇಟ್ಸ್ ಅರೌಂಡ್ 50% ಕಂಪ್ಲೀಟ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದೊಂದು ಮೆಸೇಜ್ ಇರುವಂಥದ್ದು, ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂಥ ಒಂದು ಫಿಲ್ಮ್, ಅದು ಕನ್ನಡ ಫಿಲ್ಮು ನವದಿಗಂತ ಅಂತ. ಅದು ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾವು ಇದು ಸ್ಟಾರ್ಟ್ ಮಾಡ್ಕೋತೀವಿ. ಇದು ಕರೆಕ್ಟ್. ಈಗ ಒಂದು ಹೇಳಬೇಕು ಅಂದರೆ, ಎತ್ತವರು ಮಕ್ಕಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ದು. ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ, ಯಾವುದೇ ಒಂದು ಹೆಸರಿಡೋದಂದರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ, ಆ ಥರ ಇದೆ. ಸ್ಟೋರಿಗೆ ಪೂರಕವಾಗೂ ಇರಬೇಕು, ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನು ಹೊಸದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋವಂಥದ್ದು ಇರಬೇಕು. ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್. ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ. ಏಕೆಂದರೆ ಡ್ಯುಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದೀನಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೇಳೋಕ್ಕೆ ಏನೋ ಬಿಟ್ಟಿಲ್ಲ, ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದೇನೆಂದರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಲೈಕ್ ಅದು ತುಂಬ ಕ್ಯೂಟಾಗಿ ಪ್ರತಿಯೊಂದು ಲವ್ಗೂ ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮಾರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವಂಬರಲ್ಲಿ ಸ್ಟಾರ್ಟ್ ಆಗ್ತದೆ ಶೂಟಿಂಗ್, ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಯುನಿಕ್ ಸ್ಟೋರಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತೆ ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಆರಾ ಅಂತ ಬ್ಯಾಂಗ್ಳೂರಿಂದ ಹುಟ್ಟಿರೋದು, ಬದುಕಿರೋದು, ಓದಿರೋದು ಎಲ್ಲ. ಸೊ ಇದು ನನ್ನ ಫಸ್ಟ್ ಮೂವಿ, ಡೆಬ್ಯೂ ಆಗ್ತಿರೋದು. ಸರ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದಾರೆ. ನಮ್ಮದು ನನ್ನ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್. ಸೊ ಅದು ನನ್ನ ಕ್ಯಾರೆಕ್ಟರ್. ಬಟ್ ಇವಾಗ ನಾನು ರಿವೀಲ್ ಮಾಡೋಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಬಿಕಾಸ್ ಆಲ್ರೆಡಿ ಅವರು ಹೇಳಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಅಷ್ಟಲ್ವಾ ಸರ್? ಹೌದು, ಆರಾ, ಬ್ಯೂಟಿಫುಲ್ ಸೋಲ್. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಚವಾಸುಕಿ ತಿಮ್ಮಯ್ಯ. ನಾನು ಕೊಡಗಿನಿಂದ ಬಂದಿದ್ದೀನಿ. ಇನ್ ಬ್ಯಾಂಗ್ಳೂರ್ 5 years ಆಯಿತು ಸ್ಟೇ ಮಾಡಿ. ಐ ಆಮ್ ಡೂಯಿಂಗ್ ಮೈ ಎಜುಕೇಷನ್ ಇನ್ ಬ್ಯಾಂಗ್ಳೂರ್. ಕರೆಂಟ್ಲಿ ಕಂಪ್ಲೀಟೆಡ್ ಮೈ MBA. ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗೇನ್. ಸೊ ಯಾ, ಅಷ್ಟೇ. ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ. ನಾನೇ DOP ಮಾಡ್ತಿದ್ದೀನಿ. ಆಲ್ರೆಡಿ ನವದಿಗ ಅಂತ ಒಂದು ಫಿಲ್ಮ್ ಮಾಡ್ತಾ ಇದ್ದೀವಿ. ಇವಾಗ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟು ಫಿಲ್ಮ್ಗೆ. ಸ್ಟೋರಿ ಬಗ್ಗೆ ಸರ್ ಹೇಳಬೇಕು, ಮೂವಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಾನು ತೋರಿಸಿದೆ ನನ್ನ ಕೆಲಸ ಇರೋದು. ಸೊ ನಾನು ಹೇಳಕ್ಕೆ ಏನಿಲ್ಲ ನಿಮಗೆ. ಏನು ಸರ್? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮೋನಿಕಾ ವಸಿಷ್ಠ. ನಾನು ಪ್ರೆಸೆಂಟ್ ಆಗಿ ದೃಷ್ಟಿಬೊಟ್ಟು ಸೀರಿಯಲಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸರ್ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಬಂದಿರಲಿಲ್ಲ. ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ. ಆಮೇಲೆ ಇಲ್ಲಿ ಬಂದಾಗ ನಂಗೆ ಕ್ಲಾರಿಟಿ ಸಿಕ್ಕಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್. ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್. ಸೊ ಅಷ್ಟು. ಥ್ಯಾಂಕ್ ಯು. ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸೊ ಎಲ್ಲರೂ ಹೇಳ್ತಾರೆ
ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ. ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಸಿನಿಮಾ ಮಾಡಿ ಸಕ್ಸಸ್ ಆದರೆ ಸಿನಿಮಾ ಮಾಡಿದವ್ರೆ ಇಲ್ಲಿದ್ದರೆ ಏನಾದ್ರು ಗೊತ್ತಾಗುತ್ತೆ ಅದರ ಶ್ರಮ, ಅದರದ್ದು ಏನು ಎಫರ್ಟ್ ಅಂತ. ಆ್ಯಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ. ಆಲ್ರೆಡಿ 92% ಕಂಪ್ಲೀಟ್ ಆಗಿದೆ, ಈಗ 8% ಇದೆ. ಮತ್ತು ದುರ್ಗಾ ಮೋಹನ್ ಸರ್ ಅವರು ಈಗ 2 ಹೊಸ ಪ್ರಾಜೆಕ್ಟನ್ನ ತುಂಬ ಯುನೀಕ್ ಆಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ. ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ, ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಸೊ ಈ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ 5 ಮೂವೀಸ್ ಅಬೌಟ್ ಟು ರಿಲೀಸು. ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆ್ಯಕ್ಟರ್ ಆಗಿ. ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ಐ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮೀ ಹರೀಶ್ ಅವರು. ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಐ ವಿಶ್ ಆಲ್ ದ ಟೀಮ್. ಸಂಜೆ ದಯವಿಟ್ಟು ಕ್ಷಮಿಸಿ, ನಾನು ಸ್ವಲ್ಪ ತಡವಾಗಿ ಬಂದೆ, ತುಂಬ ತಡವಾಗಿ ಬಂದೆ. ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್. ಓಕೆ ಮೇಡಮ್ ಅವ್ರು ಹೇಳಿದರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ. ಈಗಿರೋ ಸಿಚುವೇಶನಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು. ಆ ಥರ ಇದೆ. ಈ ಥರ ಸಿಚುವೇಶನಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದರೆ ರಿಯಲಿ ಗ್ರೇಟ್. ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ. ನಾವೆಲ್ಲರೂ ಒಂದೇ ಕೇಳ್ಕೊಳ್ಳಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ, ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ,